ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೇಯಂಡಾಣೆ, ನರಿಯಂದಡ, ಕೋಕೇರಿ, ಚಲಾವರ ಗ್ರಾಮದಲ್ಲಿ ಕಾಡಾನೆ ಹಾವಳಿ ನಿರಂತರವಾಗಿದ್ದು, ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನರಿಯಂದಡ ಹಾಗೂ ಕೋಕೇರಿ ಗ್ರಾಮದ ತೋಟಗಳಲ್ಲಿ ಬೀಡು ಬಿಟ್ಟ ಕಾಡಾನೆ ಸುಮಾರು 2 ಎಕರೆಯಷ್ಟು ಜಮೀನಿನಲ್ಲಿ ಬೆಳೆದ ಕನಿಷ್ಠ 150ಕ್ಕೂ ಹೆಚ್ಚು ಫಸಲು ಭರಿತ ಬಾಳೆಗಿಡವನ್ನು ತುಳಿದು ಸರ್ವನಾಶ ಮಾಡಿದೆ. ಕೆರೆ ಸಮೀಪ ಅಳವಡಿಸಿದ್ದ ಸ್ಪ್ರಿಂಕ್ಲರ್ ಮೋಟಾರ್ ಮತ್ತು ಪೈಪ್ಗಳನ್ನು ತುಳಿದು ಹಾನಿಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಅಲ್ಲದೆ ತೋಟದಲ್ಲಿ ಕಾಫಿ, ಅಡಿಕೆ ಮತ್ತಿತರ ಗಿಡಗಳನ್ನು ನಾಶಪಡಿಸಿದ್ದು, ಕೆರೆಯ ಏರಿ ತೋಡುಗಳನ್ನು ತುಳಿದು ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡಿದೆ. ಗ್ರಾಮದಲ್ಲಿ ಕಾಡಾನೆ ಹಾವಳಿಯಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಭಯಪಡುವಂತಾಗಿದೆ. ಕಾರ್ಮಿಕರು ತೋಟಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು. ಗ್ರಾಮಸ್ಥರಾದ ಪೊಕ್ಕೋಳಂಡ್ರ ಧನೋಜ್ ಮಾತನಾಡಿ, ಈ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು, ಕಾಡಾನೆ ನಿರಂತರ ತೋಟಗಳಲ್ಲೇ ಇದ್ದು ನನ್ನ ತೋಟಗಳನ್ನು ಸರ್ವನಾಶ ಮಾಡಿದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡಿ ತೋಟದಲ್ಲಿ ಕಾಡಾನೆ ಪತ್ತೆಯಾಗಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ. ಆದರೆ ಗುರುವಾರ ಮುಂಜಾನೆ ತೋಟಕ್ಕೆ ಬಂದು ನೋಡಿದರೆ ಸರಿಸುಮಾರು 10ಕ್ಕೂ ಹೆಚ್ಚು ಕಾಡಾನೆ ದಾಳಿ ಮಾಡಿ ತೋಟವನ್ನು ಸರ್ವನಾಶ ಮಾಡಿ ಅಪಾರ ನಷ್ಟ ಉಂಟು ಮಾಡಿದೆ. ಅರಣ್ಯ ಇಲಾಖೆ ಕೂಡಲೇ ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು. ನಷ್ಟ ಅನುಭವಿಸಿದವರಿಗೆ ಸೂಕ್ತ ಪರಿಹಾರ ನೀಡಬೇಕು. ಸಂಬಂಧಪಟ್ಟ ಶಾಸಕರು, ಸಂಸದರು, ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳು ಕಾಡಾನೆ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಮಗೆ ಈ ಗ್ರಾಮದಲ್ಲಿ ನರೇಂದ್ರ ಗ್ರಾಮದಲ್ಲಿ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಸ್ಥರುಗಳ ಅಹವಾಲು ಒಂದೇ, ಆನೆಗಳನ್ನ ಇಲ್ಲಿಂದ ಬೇರೆಡೆಗೆ ಸಾಗಿಸಿ ನಮಗೆ ಆನೆಗಳಿಂದ ಉಪದ್ರ ಆಗೋದಂತ ತಪ್ಪಿಸಿಕೊಡಬೇಕು. ರೈತರು ಹಾಗೂ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿದೆ. ಅಲ್ಲದೆ ಈ ಶಾಲಾ ಮಕ್ಕಳು ಕೂಡ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಹಗಲು ಹೊತ್ತಿನಲ್ಲೇ ಆನೆಗಳು ತೋಟದಿಂದ ತೋಟಕ್ಕೆ ದಾಟ್ತಾ ಇದ್ದಾವೆ. ತೋಟದ ಒಳಗಡೆ ಮಲಗುವಂಥ ಆನೆಗಳಾಗಿವೆ. ಏನು ಮಾಡಬೇಕೆಂದು ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಹಾಗೂ ನಮ್ಮ ಶಾಸಕರುಗಳು ಹಾಗೆ ನಮ್ಮ MP ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ನಮಗೊಂದು ಪರಿಹಾರವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಚಲಾವರ ಗ್ರಾಮಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಜೈನಿರ ರಾಜ್ಕುಮಾರ್ ಮಾತನಾಡಿ, ಈ ವ್ಯಾಪ್ತಿಯಲ್ಲಿ ಕೇವಲ 4ರಿಂದ 5 ಆನೆ ಇತ್ತು. ಈಗ 70ರಿಂದ 80 ಆನೆಯಾಗಿ ಮಾರ್ಪಟ್ಟಿದೆ. ನಮ್ಮ ಗ್ರಾಮ ವ್ಯಾಪ್ತಿಯ ತೋಟಗಳಲ್ಲೇ ಬೀಡು ಬಿಟ್ಟಿದೆ. ಒಟ್ಟು 4 ಆನೆ ಹಿಡಿಯಲು ಅನುಮತಿ ಸಿಕ್ಕಿದರೂ ಬರೀ 1 ಆನೆಯನ್ನು ಮಾತ್ರ ಹಿಡಿದಿದ್ದೀರಾ. ಬಾಕಿ ಆನೆಯನ್ನು ಕೂಡಲೇ ಸೆರೆ ಹಿಡಿಯಬೇಕೆಂದು ಆಗ್ರಹಿಸಿದರು. ಈ ಒಂದು ಭಯದ ವಾತಾವರಣದಲ್ಲಿ ಲೇಬರ್ ತಂದ್ರೆ ನೀವು ಕೆಲಸ ಮಾಡಿಸೋದು ಕಷ್ಟ ಸರ್. ಒಂದು ಸರ್ಕಾರಿ ನೌಕರಿಗೆ ಏನಾಗುತ್ತೆ, ಎವ್ರಿ ಮಂತ್ ಸಂಬಳ ಬರುತ್ತೆ. ಒಬ್ಬ ರೈತನಿಗೆ ಇದು ವರ್ಷಕ್ಕೆ ಒಂದ್ಸತಿ ಬರುವಂತ ಆದಾಯ. ಅವ್ನು ಇದು ಎಂಟೈರ್ ಹೋಗ್ಬಿಟ್ರೆ ಅವ್ನು ಏನ್ ಮಾಡ್ಬೇಕು ಸರ್? ನೇಣು ಹಾಕೊಳ್ಳೋದು ಇನ್ನೇನ್ ಮಾಡ್ತಾನೆ ಸರ್ ಅವನು? ಇಲ್ಲ ಅಂತದಕ್ಕೆ ಅವಕಾಶ ಅಲ್ಲ ಏನ್ ಮಾಡ್ತಾನೆ? ಅಷ್ಟು ನಾವೇನು ನಮ್ಮ ತಂಡಗಳ ರಚಿಸಿದ್ದೀವಿ, ಈಗ 17 ತಂಡ ರಚಿಸಿದ್ದೀವಿ, ಮಾನ್ ಅನಿಮಲ್ ಕಾನ್ಫ್ಲಿಕ್ಟ್ ತಂಡಗಳು ಅಂತೇಳಿ. ಈ 17 ತಂಡದಲ್ಲಿ 161 ಜನ ಇರ್ತಾರೆ. ಈ ತಂಡಗಳನ್ನು ನಾನು ಈಗ ಏನು ಮೊನ್ನೆ ಬಂದು ಹೋಗಿದೆಲ್ಲ ಅದೇ ರೀತಿ. ಕೋಕೆರೆ ಗ್ರಾಮಸ್ಥ ಬೆಳಿಯಂಡ್ರ ಲಕ್ಕಿ ಹಾಗೂ ಮಚ್ಚಂಡ ಸುಮತಿ, ತೋಟದ ಕಾರ್ಮಿಕ ಪ್ರವೀಣ್ ಮಾತನಾಡಿದರು. ಮಾಹಿತಿ ಅರಿತು ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಅರಣ್ಯಾಧಿಕಾರಿ ಜಗನ್ನಾಥ್, ಬಾಳೆಗಿಡಗಳನ್ನು ತುಳಿದು ನಾಶಪಡಿಸಿ ಅಪಾರ ಪ್ರಮಾಣದ ನಷ್ಟ ಉಂಟಾದ ರೈತನ ತೋಟ ಕಂಡು ಬೇಸರ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ಈ ಭಾಗದಲ್ಲಿ ಹಲವಾರು ತಿಂಗಳುಗಳಿಂದ ಆನೆಗಳ ಚಲನಾವಲನ ಇದೆ. ರೈತರ ಜಮೀನುಗಳಿಗೆ ಅನಾಹುತ ಮಾಡುತ್ತಿದೆ ಎಂಬ ಮಾಹಿತಿ ಇದೆ. ಇಲ್ಲಿ ಕಾರ್ಯಾಚರಣೆ ಕೂಡ ಹಮ್ಮಿಕೊಂಡಿದ್ದೇವೆ. ಇಲ್ಲಿಯ ರೈತರ ಮಾಹಿತಿ ಪ್ರಕಾರ ಆನೆಯ ಚಲನಾವಲನವನ್ನು ಗಮನಿಸಿ ಅದನ್ನು ಕಾಡಿಗೆ ಓಡಿಸುವ ಅಥವಾ ಅದನ್ನು ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಲು ಅವಕಾಶವಿದ್ದರೆ ನಿಯಮಾನುಸಾರ ಮುಖ್ಯ ವನ್ಯಜೀವಿ ಪರಿಪಾಲಕರ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಸಂದರ್ಭ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಕಳ್ಳಿರ ದೇವಯ್ಯ, ಕ್ಯಾಂಪ್ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಒಂದೂವರೆ 2 ತಿಂಗಳಲ್ಲಿ ಬರ್ತಿತ್ತು ಅಂತ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ಇದು ಲಾಸ್ ಅಂತಲೇ ಹೇಳ್ಬೋದು, ದೊಡ್ಡ ಪ್ರಮಾಣದ ಲಾಸ್ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇಲಾಖೆ ನಿಯಮಾನುಸಾರ ನಾವು ರೈತರಿಗೆ ಏನು ಸಾಂತ್ವನದ ಮತ್ತು ಎಕ್ಸ್ಗ್ರೇಷಿಯ ಅಮೌಂಟ್ ಇದೆ ನಾವು ಪಾವತಿ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ರೈತ ಮಿತ್ರರು, ಇಲ್ಲಿಯ ರೈತ ಮಿತ್ರರು ಹೇಳಿರೋ ಪ್ರಕಾರ ಆನೆಯನ್ನು ಕ್ಯಾಪ್ಚರ್ ಮಾಡೋದ್ರಿಂದ ಹಿಡಿದು ಅಥವಾ ಡ್ರೈವ್ ಮಾಡೋದ್ರವರೆಗೂ ಏನು ನಾವು ವ್ಯವಸ್ಥಿತವಾಗಿ ಚಿಂತನೆ ಮಾಡಬೇಕು. ಚಲನವಲ್ಲ ಒಂದು ಒಯ್ಯಿ ಇಟ್ಕೊಂಡು ಆನೆಗಳ ಯಾವ ಕಡೆಯಿಂದ ಬಂತು, ಯಾವ ಕಡೆಗೆ ಹೋಯಿತು, ಈ ನಿರ್ದಿಷ್ಟ ಸ್ಥಳದಲ್ಲಿ ಯಾವ ಟೈಮಲ್ಲಿ ಇರ್ತಾಯಿತ್ತು, ಇದನ್ನು ನಾವು ಯಾವ ಕಡೆಗೆ ಸೇಫಾಗಿ ಡ್ರೈವ್ ಮಾಡ್ಬೋದು, ಅಥವಾ ಅದನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರಿಸೋಕ್ಕೆ ಅವಕಾಶ ಇದ್ದರೆ ನಾವು ಅದನ್ನು ಸಹ ಪಾಸಿಬಿಲಿಟೀಸ್ ನಿಯಮಾನುಸಾರ ಮಾನ್ಯ ಮುಖ್ಯ ವನ್ಯಜೀವಿ ಪರಿಪಾಲಕರ ಗಮನಕ್ಕೆ ತಂದು ತಕ್ಷಣವೇ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್. ಅದೇ ಥರ ಜುಲೈ 10ರಂದು